ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋಲಿ ನಾನು ಬ್ಯಾಂಗ್ಳೂರಿಂದ ಬಾಸ್ಟನ್ವರೆಗೂ ನನ್ನ ಕಂಪ್ಲೀಟ್ ಜರ್ನಿ ಬಗ್ಗೆ ಹೇಳ್ತೀನಿ. ಏರ್ಪೋರ್ಟಲ್ಲಿ ಏನೇನು ಪ್ರೋಸೆಸ್ ಇತ್ತು ಮತ್ತು ಚೆಕ್ಕಿಂಗ್ ಹೇಗಾಯಿತು, ಏನೇನು ಸ್ಟೆಪ್ಸ್ ಇರುತ್ತೆ, ಮತ್ತು ಇಲ್ಲಿ ಬಂದ ಮೇಲೆ US ಕಸ್ಟಮ್ಸ್ ಮತ್ತು ಇಮಿಗ್ರೇಷನಲ್ಲಿ ಏನೇನು ಕ್ವೆಶನ್ಸ್ ಕೇಳಿದ್ರು ಅದ್ರ ಬಗ್ಗೆ ಎಲ್ಲನೂ ಈ ವಿಡಿಯೋಲಿ ಹೇಳ್ತೀನಿ. ಈಚೆ ನಾಯ್ಸ್ ಜಾಸ್ತಿ ಇದೆ, ನನ್ನ ವಾಯ್ಸ್ ಕೇಳಿಸ್ತಿದೆ ಅಂತ ಅಂದ್ಕೊತೀನಿ. ಫಸ್ಟು ನಾನು ಕೆಂಪೇಗೌಡ ಏರ್ಪೋರ್ಟಲ್ಲಿ ಒಳಗೆ ಹೋದ ತಕ್ಷಣ ಅವ್ರು ನಮಗೆ ಈಚೆನೇ ಕೇಳ್ತಾರೆ, ನಮ್ಮ ಟಿಕೆಟ್ನ ನಾವಲ್ಲಿ ಸ್ಕ್ಯಾನ್ ಮಾಡಬೇಕಾಗತ್ತೆ. ನಂದು ಸ್ಕ್ಯಾನ್ ಆಗಿಲ್ಲ ಅಂತ ಅಂದರೆ ಅವ್ರಿಗೆ ನಾವು ಡೀಟೇಲ್ಸ್ ಹೇಳಿದ್ರೆ ಅವರು ನಮ್ಮದು ಟಿಕೆಟ್ ಏನಿರುತ್ತೆ ಅಲ್ಲ ಫೋನ್ನಲ್ಲೇ ತೋರಿಸಿದ್ರೆ ಅವ್ರು ಅದನ್ನು ವೆರಿಫೈ ಮಾಡಿ ಒಳಗೆ ಬಿಡ್ತಾರೆ. ಅಲ್ಲಿ ನಮಗೆ ಟ್ರಾಲಿ ಎಲ್ಲ ತೊಗೊಂಡೋಗೋಕ್ಕಾಗಲ್ಲ, ಜಾಸ್ತಿ ಬ್ಯಾಗ್ಸ್ ಇದೆ ಅಂತ ಅಂದರೆ ಅವರೇ ನಮಗೆ ಹೆಲ್ಪ್ ಮಾಡ್ತಾರೆ. ಅವ್ರ ಹೆಲ್ಪ್ನ ತೊಗೊಬೋದು, ನಾವು ಅವರೇ ತಂದು ಕೊಡ್ತಾರೆ ನಮಗೆ ಆ ಕೌಂಟರ್ವರೆಗೂ. ಒನ್ಸ್ ನಾವು ಅಲ್ಲಿ ಹೋದ್ಮೇಲೆ ಅವ್ರು ಕೇಳ್ತಾರೆ ಎಷ್ಟು ಬ್ಯಾಗ್ನ ಚೆಕ್ ಇನ್ ಮಾಡಬೇಕು ಅಂತ. ಚೆಕ್ ಇನ್ ಬ್ಯಾಗ್ ಅಂತ ಅಂದರೆ ನಮ್ಮ ಜೊತೆ ಇರೋದಿಲ್ಲ, ಅವರು ನಮಗೆ ಒನ್ಸ್ ನಾವು ಬೆಂಗಳೂರಲ್ಲಿ ಕೊಟ್ಟರೆ ನಂಗೆ ವಾಪಸ್ ಡೆಸ್ಟಿನೇಷನಲ್ಲೇ ಸಿಗುತ್ತೆ. ನೀವು ನಿಮ್ಮದು ಕ್ಯಾಬಿನ್ ಬ್ಯಾಗ್ ಏನಿರುತ್ತೆ ಅಲ್ಲ ನಮ್ಮ ಜೊತೆ ತೊಗೊಂಡೋಗೋದು, ಅದನ್ನು ಬೇಕಂದರೆ ಚೆಕ್ ಇನ್ ಮಾಡ್ಬೋದು. ಜಾಸ್ತಿ ಲಗೇಜ್ ಆಗುತ್ತೆ ಅಂದರೆ ಜಸ್ಟ್ ಒಂದು ಹ್ಯಾಂಡ್ ಬ್ಯಾಗೋ ಇಲ್ಲ ಲ್ಯಾಪ್ಟಾಪ್ ಬ್ಯಾಗ್ನೋ ನೀವು ತೊಗೊಬೋದು. 3 ಬ್ಯಾಗ್ ಏನಿರುತ್ತೆ ಅದನ್ನೆಲ್ಲ ಚೆಕ್ ಇನ್ ಮಾಡ್ಬೋದು. ಒನ್ಸ್ ನಾವು ಏರ್ಪೋರ್ಟಿಗೆ ಎಂಟರ್ ಆದ ತಕ್ಷಣ ನಾವು ಬೋರ್ಡಿಂಗ್ ಪಾಸ್ನ ತೊಗೊಬೇಕಾಗತ್ತೆ. ನಮ್ಗೆ ಹೇಳಿರ್ತಾರೆ ಯಾವ ಕೌಂಟರಲ್ಲಿ ನಮಗೆ ಬೋರ್ಡಿಂಗ್ ಪಾಸ್ ಕೊಡ್ತಾರೆ ಅಂತ. ಬೋರ್ಡಿಂಗ್ ಪಾಸ್ನ ನಾವು ಇಸ್ಕೊಬೇಕು. ಹಾಗೆ ಅಲ್ಲೇ ನಮ್ಮ ಬ್ಯಾಗ್ಸ್ನ ಚೆಕ್ ಇನ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ಯಾವುದೇ ವೆಯ್ಟ್ ಮತ್ತು ಇದೆಲ್ಲ ಏನೂ ನೋಡಲಿಲ್ಲ ನನಗೆ. ನನ್ನ ಫ್ರೆಂಡ್ಸ್ ಕೆಲವೊಬ್ಬರು ಸ್ವಲ್ಪ ಜಾಸ್ತಿನೂ ತಂದಿದ್ರು, ವೇಟೇಜ್ ಏನು ಹೇಳಿದ್ರು ಅದಕ್ಕಿಂತ ಜಾಸ್ತಿ. ಕೆಲವೊಂದು ಸರಿ ಚೆಕ್ ಮಾಡ್ತಾರಂತೆ, ತೆಗಿರಿ ಅಂತಲೂ ಹೇಳ್ತಾರೆ. ನಮ್ಮ ಬ್ಯಾಡ್ ಲಕ್ಕು ಹೇಳೋಕ್ಕಾಗಲ್ಲ ಹೆಂಗಿರುತ್ತೆ ಅಂತ. ಸೊ ಎಷ್ಟು ಹೇಳಿರ್ತಾರೆ ಅಷ್ಟೇ ತೊಗೊಂಡೋಗಿ, ಇಲ್ಲಾಂದರೆ 150 ಗ್ರಾಮ್ಸ್ ಹೆಚ್ಚು ಕಮ್ಮಿ ಆದರೆ ಓಕೆ. ಆ್ಯಂಡ್ ದೆನ್ ಅಲ್ಲಿ ಅವರು ಕೆಲವೊಂದು ಡೀಟೇಲ್ಸ್ನ ಕೇಳ್ತಾರೆ, ಅಲ್ಲಿ ಏನಕ್ಕೆ ಹೋಗ್ತಿದ್ದೀರಾ ಅಂತ ಅಂದ್ಬಿಟ್ಟು. ಆಮೇಲೆ ನಿಮ್ಮ ನಂಬರು, ಇಮೇಲ್ ID ಎಲ್ಲ ಕನ್ಫರ್ಮೇಷನ್ ಮಾಡಿಕೊಂಡು ಬ್ಯಾಗ್ಸ್ನೆಲ್ಲ ಅವ್ರು ತೊಗೊತಾರೆ. ಜಸ್ಟ್ ನಮ್ದು ಹ್ಯಾಂಡ್ ಬ್ಯಾಗು ಇಲ್ಲಾಂದರೆ ಕ್ಯಾಬಿನ್ ಬ್ಯಾಗ್ ನಮ್ಮ ಹತ್ರ ಇರುತ್ತೆ. ಅದಾದಮೇಲೆ ನಮ್ಮದು ಅಲ್ಲೇ ನಾವು ಮನಿ ಎಕ್ಸ್ಚೇಂಜ್ ಮಾಡ್ಕೊಬೋದು. ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಲ್ಲ, USA ಹೋಗ್ತಿದ್ರೆ ಡಾಲರ್ಸ್ನ ರುಪೀಸಿಂದ ಡಾಲರ್ಸಿಗೆ ಕನ್ವರ್ಟ್ ಮಾಡ್ಕೊಬೋದು. ಬಟ್ ಅಲ್ಲಿ ರೇಟ್ ಹೆಂಗಿತ್ತು ಅಂದರೆ 90 ರುಪೀಸ್ ಇತ್ತು $1. ಆದರೆ ನಾವು ಹೊರಗಡೆ ಮಾಡಿಸ್ಕೊತೀವಿ ಅಂದರೆ 85 ರುಪೀಸ್ ಇತ್ತು. ಸೊ ನೀವು ಏರ್ಪೋರ್ಟಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೊತೀನಿ ಅಂತೆಲ್ಲ ಅಂದ್ಕೊಂಬಿಡಿ, ಯಾಕಂದರೆ ಜಾಸ್ತಿ ಇರುತ್ತೆ. ಹೊರಗಡೆ ಮಾಡಿಸ್ಕೊಂಡು ಹೋದರೆ ಬೆಟರು. ಆಮೇಲೆ $500 ಸಾಕಾಗುತ್ತೆ ನಮಗೆ ಮನಿ. ಜಾಸ್ತಿ ದುಡ್ಡೆಲ್ಲ ತೊಗೊಂಬಂದರೆ ಸುಮ್ಮನೆ ರಿಸ್ಕ್ ಆಗುತ್ತೆ. 500 ಅದೂ ಜಾಸ್ತಿ ಖರ್ಚಾಗಲ್ಲ ನಮಗೆ. $500 ನಾವು ಎಕ್ಸ್ಚೇಂಜ್ ಮಾಡ್ಕೊಂಬಂದರೆ ಸಾಕು. ಅದಾದಮೇಲೆ ಇಂಡಿಯನ್ ಕಸ್ಟಮ್ಸ್ ಇರುತ್ತೆ. ಒಳಗೆ ಹೋದ ತಕ್ಷಣ ಅಲ್ಲಿ ನಮಗೆ ಕ್ವೆಶನ್ಸ್ನ ಕೇಳ್ತಾರೆ, ಏನಕ್ಕೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ. ಅದಾದಮೇಲೆ ಯಾವ ಯೂನಿವರ್ಸಿಟಿಗೆ ಹೋಗ್ತೀರಾ ಅಂತಾರೆ, ನಮ್ಮ I-20 ತೋರಿಸ್ಬೇಕು. ಅದಾದಮೇಲೆ ಅವ್ರು ನನಗೆ ಜಾಸ್ತಿ ಕ್ವೆಶನ್ಸ್ ಕೇಳಿದೆ, ಯಾಕಂದರೆ ನಾನು ಹೋಗಿದ್ದ ಕೌಂಟರಲ್ಲಿ ಕನ್ನಡದವರೇ ಇದ್ದರು. ಅವ್ರು ಕನ್ನಡದಲ್ಲೇ ಮಾತಾಡ್ಸಿದ್ರು. ಯಾವ ಎಕ್ಸಾಮ್ ಬರೆದ್ರಿ ಅಂತ ಕೇಳಿದ್ರು ಅಷ್ಟೇ. ಅದಾದಮೇಲೆ ಕಳಿಸಿದ್ರು. ಅವ್ರಿಗೆ ಜಾಸ್ತಿ ಕ್ವೆಶನ್ಸ್ ಕೇಳಿಲ್ಲ. ಬಟ್ ಬೇರೆಯವರಿಗೆ ಬೇರೆ ಪರ್ಸನ್ ಸಿಕ್ಕಿದ್ದಾರೆ, ಕನ್ನಡದವರಲ್ಲ ಬೇರೆಯವರು. ಸೊ ಅವರು ಜಾಸ್ತಿ ಕ್ವೆಶನ್ಸ್ ಕೇಳಿದ್ದಾರೆ, ಯಾಕೆ ಹೋಗ್ತಾ ಇದ್ದೀರಾ, ಆಮೇಲೆ ನಿಮ್ಮದು ಏನು ಬ್ಯಾಂಕ್ದು ಏನು ಸ್ಟೇಟ್ಮೆಂಟು ಮತ್ತು ಲೋನ್ದು ಅದೆಲ್ಲ ಕ್ವೆಶನ್ಸ್ ಜಾಸ್ತಿ ಡಿಗ್ ಮಾಡಿದ್ದಾರೆ. ಪ್ರೀವಿಯಸ್ ಯಾವುದು ಓದಿದ್ರಿ ಸಬ್ಜೆಕ್ಟ್ಸು, ಇವಾಗ ಯಾಕೆ ಇದನ್ನು ಚೂಸ್ ಮಾಡಿದ್ದೀರಾ ಅಂತ ಎಲ್ಲ ಕ್ವೆಶನ್ಸ್ನ ಕೇಳಿದ್ದಾರೆ. ಸೊ ಮೆಂಟಲಿ ನಾವು ಪ್ರಿಪೇರ್ ಆಗಿರಬೇಕಾಗುತ್ತೆ. ಸಿನ್ಸ್ ನಾವು ವೀಸಾ ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಿರ್ತೀವಲ್ಲ, ಇದೇನು ಅಷ್ಟು ಡಿಫಿಕಲ್ಟ್ ಅಂತ ಅನ್ಸೋದಿಲ್ಲ. ಒನ್ಸ್ ನಾವು ಇಂಡಿಯನ್ ಕಸ್ಟಮ್ಸ್ನ ಮುಗಿಸಿದ್ರೆ ನೆಕ್ಸ್ಟು ನಮ್ಮ ಬ್ಯಾಗ್ಸ್ನ ಸ್ಕ್ಯಾನ್ ಮಾಡ್ತಾರೆ. ನಮ್ದು ಏನೇನು ಟೆಕ್ನಿಕಲ್ ರಿಲೇಟೆಡ್ ಇರುತ್ತಲ್ಲ, ಚಾರ್ಜರ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಪವರ್ ಬ್ಯಾಂಕು, ಆಮೇಲೆ ಏರ್ಪಾಡು, ಅದೆಲ್ಲನೂ ಸಪ್ರೇಟ್ ನಾವು ಒಂದು ಟ್ರೈನಲ್ಲಿ ಇಡಬೇಕಾಗುತ್ತೆ. ಸೊ ನೀವು ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡಿರಿ. ಮತ್ತು ನಮ್ಮ ಬ್ಯಾಗ್ನೇ ಸಪ್ರೇಟ್ ಇಡಬೇಕಾಗುತ್ತೆ. ಮತ್ತು ವಾಚ್ ಆಗಲಿ ಬೆಲ್ಟ್ ಆಗಲಿ ಎಲ್ಲನೂ ರಿಮೂವ್ ಮಾಡಿ ಹಾಕಬೇಕಾಗುತ್ತೆ. ಸೊ ಏರ್ಪೋರ್ಟಿಗೆ ಬೆಲ್ಟ್ ಹಾಕೊಂಬರ್ತಾರೆ ಅಂದರೆ ಬೆಟರ್, ಯಾಕಂದರೆ 2-3 ಸರಿ ತೆಗೆದು 2-3 ಸರಿ ಹಾಕ್ಕೊಬೇಕಾಗುತ್ತೆ. ಒನ್ಸ್ ಅಲ್ಲಿ ಸ್ಕ್ಯಾನ್ ಎಲ್ಲ ಆದಮೇಲೆ ನಾವು ನೆಕ್ಸ್ಟು ನಮ್ಮ ಗೇಟ್ ಕೊಟ್ಟಿರ್ತಾರೆ, ಯಾವ ಗೇಟಲ್ಲಿ ನಮ್ಮ ಫ್ಲೈಟ್ ಇರುತ್ತೆ ಅಂತ ನಮ್ಮ ಏರ್ ಟಿಕೆಟಲ್ಲಿ. ಅದನ್ನು ನೋಡಿಕೊಂಡು ಅಲ್ಲಿ ವೆಯ್ಟ್ ಮಾಡ್ತಿರ್ಬೇಕಾಗುತ್ತೆ. 1 ಅವರ್ ಮುಂಚೆ ಅವರು ಕರೀತಾರೆ, ಅಲ್ಲಿ ಹೋಗಿ ನಾವು ಕ್ಯೂನಲ್ಲಿ ನಿಂತ್ಕೊಂಡು ಹೋಗಬೇಕಾಗುತ್ತೆ. ನಂದು ಲೇಓವರ್ ಇದ್ದದ್ದು ದುಬೈಯಲ್ಲಿ. ಸೊ ಅದಕ್ಕೆ ದುಬೈಯಲ್ಲಿ ಮತ್ತೆ ನಮಗೆ ಸ್ಕ್ಯಾನ್ ಮಾಡ್ತಾರೆ ನಮ್ಮ ಕ್ಯಾಬಿನ್ ಬ್ಯಾಗ್ನ ಮತ್ತು ಹ್ಯಾಂಡ್ ಬ್ಯಾಗ್ನ, ಲ್ಯಾಪ್ಟಾಪ್ ಬ್ಯಾಗ್ನ ಏನು ತೊಗೊಂಡಿರ್ತೀವಿ ನಮ್ಮ ಕೈಯಲ್ಲಿ ಅದು. ಸೊ ಏನಂತ ಅಂದರೆ ಚೆಕ್ ಇನ್ ಬ್ಯಾಗ್ ಜೊತೆಗೆ ಕ್ಯಾಬಿನ್ ಬ್ಯಾಗ್ನೂ ಕೂಡ ನಾವು ಚೆಕ್ ಇನ್ ಮಾಡ್ಬೋದು. ಸೊ ನಿಮಗೇನಾದರೂ ಜಾಸ್ತಿ ಬೇಕಾಗಿರೋ ವಸ್ತುಗಳು ಕ್ಯಾಬಿನ್ ಬ್ಯಾಗಲ್ಲಿ ಇಲ್ಲ, ಹ್ಯಾಂಡ್ ಬ್ಯಾಗಲ್ಲೇ ಇದೆ, ಇಲ್ಲ ಲ್ಯಾಪ್ಟಾಪ್ ಬ್ಯಾಗಲ್ಲೇ ಇದೆ ಅಂದರೆ ನಮ್ಮದು ಕ್ಯಾಬಿನ್ ಬ್ಯಾಗ್ನೂ ಕೂಡ ಚೆಕ್ ಇನ್ ಮಾಡಿಬಿಡ್ಬೋದು. ಇಲ್ಲಾಂದರೆ ಸುಮ್ಮನೆ ಎತ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ 2-3 ಸರಿ. ಅದಾದಮೇಲೆ ಒಂದು ಸ್ಕ್ಯಾನ್ ಆದಮೇಲೆ ನಾವು ಏರ್ಪೋರ್ಟ್ ಒಳಗೆ ಕೂತಿರ್ಬೇಕಾಗುತ್ತೆ. ಅವ್ರು ಗೇಟ್ ಹೇಳಿರ್ತಾರೆ ಯಾವ ಗೇಟ್ ಅಂತ ಅಂದ್ಬಿಟ್ಟು. ಕೆಲವೊಂದು ಸರಿ ಗೇಟ್ನ ಪ್ರಿಂಟ್ ಮಾಡಿರಲ್ಲ, ನಾವು ವೆಯ್ಟ್ ಮಾಡಬೇಕಾಗತ್ತೆ. ನಮ್ಮ ಫ್ಲೈಟ್ 2-3 ಅವರ್ಸ್ ಮುಂಚೆ ನಮಗೆ ಅಲ್ಲಿ ವಿಸಿಬಲ್ ಇರುತ್ತೆ ಬೋರ್ಡಲ್ಲಿ ಯಾವ ಗೇಟ್ಗೆ ಹೋಗ್ಬೇಕಂತ. ಆ ಗೇಟ್ಗೆ ಹೋಗಿ ನಾವು ವೆಯ್ಟ್ ಮಾಡಬೇಕಾಗುತ್ತೆ.
ಇಲ್ಲಿ ಏನಾಯ್ತು ಅಂದರೆ ನೆಕ್ಸ್ಟು ಮತ್ತೆ ಹೋಗ್ತೀವಲ್ಲ ನಾವು, ಮತ್ತೆ ಹೋಗುವಾಗ ಅಂದರೆ ದುಬೈಯಲ್ಲಿ ಫ್ಲೈಟ್ನ ಹತ್ತೋಕ್ಕೂ ಮುಂಚೆ ಮತ್ತೆ ಚೆಕ್ ಮಾಡ್ತಾರೆ. ಅಲ್ಲಿ ಏನಾಯ್ತು ಅಂದರೆ ಸ್ಕ್ಯಾನ್ ಮಾಡಲಿಲ್ಲ, ಫಿಸಿಕಲಿ ಓಪನ್ ಮಾಡಬೇಕಿತ್ತು ಎಲ್ಲ ಬ್ಯಾಗ್ಸ್ನು. ನನ್ನ ಹ್ಯಾಂಡ್ ಬ್ಯಾಗ್ ಏನೋ ತೋರಿಸಿದೆ, ಕ್ಯಾಬಿನ್ ಬ್ಯಾಗ್ ಏನಾಗಿತ್ತು ಅಂದರೆ ನನ್ನ ಲಾಕ್ ಸ್ಟಕ್ ಆಗಿಬಿಟ್ಟಿತ್ತು, ಪಾಸ್ವರ್ಡ್ ಕರೆಕ್ಟಾಗಿತ್ತು, ಓಪನ್ನೇ ಆಗ್ತಾ ಇರಲಿಲ್ಲ ಎಷ್ಟು ಇದು ಮಾಡಿದ್ರು. ಆ್ಯಂಡ್ ದೆನ್ ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿಕೊಂಡೆ, ಗಾಬರಿ ಆಯಿತು ಸ್ವಲ್ಪ. ಆ್ಯಂಡ್ ಮತ್ತೆ ಹಾಗೆ ಕೂಲಾಗಿ ಹೋಗ್ಬಿಟ್ಟು ಅವ್ರಿಗೆ ಹೇಳಿದೆ, ಪರವಾಗಿಲ್ಲ ಹಾಗೆ ಓಪನ್ ಮಾಡಿಬಿಡಿ, ಬ್ರೇಕ್ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳಿದೆ. ಓಕೆ ಫೈನ್ ಅಂತ ಹೇಳಿದ್ರು ಅವರು. ಅದು ಕ್ಯಾಬಿನ್ ಬ್ಯಾಗ್ ಆಗಿರೋದ್ರಿಂದ ಅದನ್ನೇನು TSA ಲಾಕ್ ಇರಬೇಕಂತ ಎಲ್ಲ ಕಂಪಲ್ಸರಿ ಇಲ್ಲ ಅಲ್ಲ. ಅವ್ರು ಹೊಡಿದ್ರು, 1-2 ಸರಿ ಓಪನ್ ಆಗಲಿಲ್ಲ. ಇನ್ನೊಂದೇನೋ ತರ್ತೀನಿ ಅಂತ ಒಳಗೋದ್ರು ಪಾಪ ಅವರು. ಅಷ್ಟರಲ್ಲಿ ನಾನು ಸುಮ್ಮನೆ ಪ್ರೆಸ್ ಮಾಡಿದೆ, ಓಪನ್ ಆಗೋಯ್ತು. ಆಮೇಲೆ ಅವ್ರು ಬರೋಷ್ಟರಲ್ಲಿ ಹೇಳಿದೆ, ಇನ್ನೊಬ್ರು ಇದ್ದರು ಅಲ್ಲಿ, ಅವ್ರಿಗೆ ಹೇಳಿದೆ ಲೈಕ್ ಇದೇ ಓಪನ್ ಆಯ್ತು ಅಂತ. ಅವರು ಲಕ್ಕಿ ಲೇಡಿ ಅಂತ ಅಂದ್ಬಿಟ್ಟು ಕಳಿಸಿದ್ರು. ಕ್ಯೂನಲ್ಲಿ ಮತ್ತೆ ಹೋಗಿ ನಿಂತ್ಕೊಂಡೆ. ಯಾವ ಪರ್ಸನ್ ಅದು ಈಚೆ ಹೋಗ್ಬಿಟ್ಟು ಮತ್ತೆ ಓಪನ್ ಮಾಡಿಸ್ಕೊಂಬನ್ನಿ ಅಥವಾ ಟ್ರೈ ಮಾಡಿ ಅಂತ ಹೇಳಿದ್ರಲ್ಲ, ಅವರೇನು ಚೆಕ್ಕೆ ಮಾಡಲಿಲ್ಲ, ವಾಪಸ್ ಹಾಗೆ ಕಳಿಸಿದ್ರು. ಸುಮ್ಮನೆ ಅಷ್ಟೆಲ್ಲ ಕಷ್ಟಪಟ್ಟೆ ಅಂತ ಅನಿಸ್ತು. ಅದು ಒಂದು ಜಿಪ್ ಕೂಡ ಓಪನ್ ಮಾಡಲಿಲ್ಲ, ಹಾಗೆ ಕಳಿಸಿದ್ರು. ಅದಾದಮೇಲೆ ಮತ್ತೆ ಅಲ್ಲಿಂದ ಬಾಸ್ಟನಿಗೆ ಬಂದ್ವಿ. ಬಾಸ್ಟನಲ್ಲಿ ನನಗೆ US ಕಸ್ಟಮ್ಸ್ ಇರುತ್ತೆ. US ಕಸ್ಟಮ್ಸಲ್ಲಿ ಏನೇನು ಕೇಳಿದ್ರು ಅಂತ ಅಂದರೆ, ಫಸ್ಟು ಹೌ ಮಚ್ ಆರ್ ಯು ಎಕ್ಸೈಟೆಡ್ ಅಂತ ಕೇಳಿದ್ರು. ಅದಾದಮೇಲೆ US ಫಸ್ಟ್ ಟೈಮ್ ಬರ್ತಿರೋದಾ ಅಂದರು, ಹ್ಞೂ ಅಂದೆ. ಆ್ಯಸ್ ಎ ಸ್ಟೂಡೆಂಟ್ ಅಂದರು, ಹೌದು ಅಂದೆ. ಅದಾದಮೇಲೆ ಎನಿಥಿಂಗ್ ಯು ವಾಂಟ್ ಟು ಡಿಕ್ಲೇರ್ ಅಂತ ಕೇಳಿದ್ರು. ಡಿಕ್ಲೇರ್ ಅಂದರೆ ಎಷ್ಟು ಗೋಲ್ಡ್ ಹಾಕಿದ್ದೀನಿ ಅಥವಾ ಎಷ್ಟು ಮನಿ ತಂದಿದ್ದೀನಿ ಆ ಥರ ನಾವು ಡಿಕ್ಲರೇಷನ್ ಮಾಡ್ಕೊಬೋದು. ನಾನು ಯಾವುದು ಗೋಲ್ಡ್ ಹಾಕಿರಲಿಲ್ಲ. ಆ್ಯಂಡ್ ಮನಿ ಕೂಡ ಜಾಸ್ತಿ ತಂದಿದ್ರೆ, ಲೈಕ್ $10,000 ಮೇಲೆ ತಂದಿದ್ರೆ ನಾವು ಹೇಳಬೇಕಾಗುತ್ತೆ. $500 ಏನು ಹೇಳೋಂಗಿಲ್ಲ. ಅದಾದಮೇಲೆ ಅವ್ರು ಸ್ಪೆಸಿಫಿಕ್ ಮಾಡಿದ್ರು, $10,000 ಮೇಲೆ ತರ್ತಿದ್ದೀರಾ ಅಂತ. ಇಲ್ಲ, ನಾನು ತರ್ತಿಲ್ಲ ಅಂತ ಹೇಳಿದೆ. ಯು ಬ್ರಿಂಗಿಂಗ್ ಎನಿ ಕೈಂಡ್ ಆಫ್ ಫುಡ್ ಅಂತ ಕೇಳಿದ್ರು. ಅವ್ರು ಕೇಳಿದ ಕ್ವೆಶನ್ ನನಗೆ ಕ್ಲಿಯರಾಗಿ ಕೇಳಿಸಲಿಲ್ಲ, ಯಾಕಂದರೆ ಹಿಂದೆ ಎಲ್ಲ ನಾಯ್ಸ್ ಇತ್ತು ಮತ್ತು ಅವರು ಗ್ಲಾಸ್ ಹಿಂದೆ ಮಾತಾಡ್ತಿದ್ರು, ತುಂಬ ಕ್ಲಿಯರಾಗಿ ಇರಲಿಲ್ಲ ಅದು ವಾಯ್ಸ್ ಎಲ್ಲ. ಮತ್ತೆ ಕೇಳಿದೆ ಏನು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು, ನೀವು ಸ್ಟೂಡೆಂಟು, ಫುಡ್ ಅಂದರೆ ಏನಂತ ಗೊತ್ತಿಲ್ವಾ ಅಂತ. ಅದಕ್ಕೆ ಹೇಳಿದೆ, ಇಲ್ಲ ನಾಯ್ಸ್ ಇತ್ತು, ಸರಿ ಕೇಳಿಸ್ಲಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲ, ನಾನು ಯಾವುದು ಫುಡ್ ತರ್ತಾ ಇಲ್ಲ, ಕೆಲವೊಂದು ತರ್ತಾ ಇದ್ದೀನಿ, ಅದು ನನ್ನ ಚೆಕ್ಕಿಂಗ್ ಬ್ಯಾಗಲ್ಲಿದೆ ಅಂತ ಅಂದ್ಬಿಟ್ಟು ಹೇಳಿದೆ. ಆರ್ ಯು ಬ್ರಿಂಗಿಂಗ್ ಎನಿ ಕೈಂಡ್ ಆಫ್ ಮೀಟ್ ಅಂತ ಹೇಳಿದ್ರು. ಇಲ್ಲ ಅಂತ ಹೇಳಿದೆ. ಅದಾದಮೇಲೆ ಯು ಆರ್ ಗುಡ್ ಟು ಗೋ ಅಂತ ಹೇಳಿದ್ರು. ಅಷ್ಟೇ, ಏನು ಕ್ವೆಶನ್ಸೇ ಕೇಳಲಿಲ್ಲ. ಬಟ್ ಕೆಲವೊಬ್ಬರಿಗೆ ಡಿಪೆಂಡ್ಸ್ ಆನ್ ಅಲ್ಲಿ ಕೌಂಟರಲ್ಲಿ ಯಾರು ಇರ್ತಾರೆ ಅಲ್ಲ, ಅದೇ ಇಲ್ಲಿನೂ ಆಗುತ್ತೆ. ನನ್ನ ಜೊತೆ ಬಂದಿರೋ ಇನ್ನೂ ಕೆಲವೊಬ್ಬರು ಫ್ರೆಂಡ್ಸಿಗೆ ಏನು ಮಾಡಿದ್ದಾರೆ ಅಂದರೆ, ಅವರಿಗೆ ಜಾಸ್ತಿ ಕ್ವೆಶನ್ಸ್ ಕೇಳಿದ್ದಾರೆ. I-20 ನೋಡಿಬಿಟ್ಟು ನಿಜವಾಗ್ಲೂ ನಿಮ್ಗೆ ಈ ಕಾಲೇಜಲ್ಲಿ ಸಿಕ್ಕಿದೆಯಾ, ಪೋರ್ಟಲಿಗೆ ಲಾಗಿನ್ ಆಗಿ ತೋರಿಸಿ ಅಂತ ಕೇಳಿದ್ದಾರೆ. ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ನ ತೋರಿಸಿ ಅಂದಿದ್ದಾರೆ. ಈಗ ಲೋನ್ನ ತೋರಿಸಿ ಅಂತ ಅಂದಿದ್ರೆ ನಾವು ಲೋನ್ನ ತೋರಿಸ್ಬೋದಿತ್ತು, ಆದರೆ ಅವರು ಆ ಸರ್ಟಿಫಿಕೇಟ್ನ ತೊಗೊತಾ ಇಲ್ಲ, ಕರೆಂಟ್ ಬ್ಯಾಲೆನ್ಸ್ನೇ ತೋರಿಸ್ಬೇಕಂತ ಕೇಳಿದ್ದಾರೆ. ಅದಾದಮೇಲೆ ಈ ಟ್ಯೂಷನ್ ಫೀ ಪೇ ಮಾಡಿದ್ಮೇಲೆ ಒಂದು ರೆಸಿಪ್ಟ್ ಕೊಡ್ತಾರೆ, ಅದನ್ನು ನಾವು ಕೇಳಿ ಕಾಲೇಜಿಂದ ಇಸ್ಕೊಳ್ಳೋದು ಮುಖ್ಯ, ಯಾಕಂದರೆ ಆವಾಗ ನಾವು ಅದನ್ನು ತೋರಿಸ್ಬೋದು. ಇಲ್ಲಿ ಏನಾಗಿದೆ, ಪೋರ್ಟಲಿಗೆ ಲಾಗಿನ್ ಆಗಿಬಿಟ್ಟು ಮತ್ತೆ ಫೀ ಪೇ ಮಾಡಿರೋದೆಲ್ಲ ತೋರಿಸಿದ್ದಾರೆ. ಅದಾದಮೇಲೆ ಲೋನ್ನ ಯಾರ ಹೆಸರಲ್ಲಿ ತೊಗೊತಿರೋದಂತ ಕೇಳಿದ್ದಾರೆ. ಅದಾದಮೇಲೆ ಆ ಥರ ತುಂಬ ಕ್ವೆಶನ್ಸ್ನ ಕೇಳಿದ್ದಾರೆ. ಸೊ ಡಿಪೆಂಡ್ಸ್ ಆನ್ ದಿ ಪರ್ಸನ್, ಅದು ಕೂಡ ವೇರಿ ಆಗುತ್ತೆ. ಸೊ ನಾವು I-20 ಮತ್ತು ನಮ್ಮದು ಲೋನ್ ಸ್ಯಾಂಕ್ಷನ್ ಲೆಟರ್ ಏನೇನು ಡಾಕ್ಯುಮೆಂಟ್ಸ್ ವೀಸಾಗಿ ತೊಗೊಂಡು ಹೋಗ್ತೀವಲ್ಲ ಅಷ್ಟು ಇಂಪಾರ್ಟೆಂಟು. ಅದ್ರ ಜೊತೆಗೆ ನಾವು ಏನೇನು ಫೀ ಪೇ ಮಾಡಿರ್ತೀವಲ್ಲ ಅದನ್ನು ಕೂಡ ಇಂಪಾರ್ಟೆಂಟ್, ಅಷ್ಟನ್ನು ನಾವು ತೊಗೊಂಡೋಗ್ಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮದು ಪರ್ಮನೆಂಟ್ ಲೀಸ್ ಇರುತ್ತೆ ಅಲ್ವಾ, ಆ ಲೀಸ್ನ ತೊಗೊಂಡೋಗ್ಬೇಕಾಗತ್ತೆ. ಯಾಕಂದರೆ ಇನ್ ಕೇಸ್ ಕೇಳಿದ್ರೆ ಅವರು ತೋರಿಸ್ಬೇಕಾಗತ್ತೆ. ಆಮೇಲೆ ಅಡ್ರೆಸ್ ಏನಿದೆ ಪರ್ಮನೆಂಟು, ಇನ್ ಕೇಸ್ ಟೆಂಪರರಿ ನೀವು ಸ್ವಲ್ಪ ದಿನ ಇದ್ಬಿಟ್ಟು ಆಮೇಲೆ ಪರ್ಮನೆಂಟಿಗೆ ಶಿಫ್ಟ್ ಆಗ್ತೀರಾ ಅಂದರೆ ಟೆಂಪ್ರವರಿದು ಕೂಡ ಅಡ್ರೆಸ್ನ ನಮಗೆ ಗೊತ್ತಿರಬೇಕಾಗುತ್ತೆ. ಅವ್ರು ಕೇಳಿದ ತಕ್ಷಣ ಹೇಳಬೇಕು. ಆಮೇಲೆ ಟೆಂಪ್ರವರಿಗೆ ನೀವು ಹೋಟೆಲ್ಸಲ್ಲಿ ಸ್ಟೇ ಆಗ್ತಿದ್ರೆ ನೀವು ಹೋಟೆಲ್ಸ್ದು ಬುಕ್ಕಿಂಗ್ನ ಪ್ರಿಂಟೌಟ್ ತೊಗೊಂಡು ಕೊಡ್ಬೋದು. ಇಲ್ಲ ನೀವು ಎಲ್ಲಾದರೂ ಈಗ ಸೀನಿಯರ್ಸ್ ಜೊತೆ ಇರ್ತೀನಿ ಹಾಗೆಲ್ಲ ಇದ್ದರೆ, ಅಥವಾ ನಿಮಗೆ ಯಾರೂ ಗೊತ್ತಿಲ್ಲ ಗ್ರೂಪ್ಸಲ್ಲಿ ಜಾಯ್ನ್ ಆಗಿ ನೀವು ಅವ್ರ ಜೊತೆ ಇದ್ದೀರಾ ಟೆಂಪ್ರವರಿಗೆ ಅಂತ ಅಂದ್ಬಿಟ್ಟೆಲ್ಲ ಇದ್ದರೆ ಅವರಿಗೆ ನೀವು ಹೇಳ್ಬೋದು, ನನ್ನ ಫ್ರೆಂಡ್ ಜೊತೆ ಇದ್ದೀನಿ ಅಂತ. ಬಟ್ ಎಲ್ಲಿನೂ ನೀವು ನಿಮ್ಮ ಸ್ಟೂಡೆಂಟ್ಸಿಗೆ ನೀವು ಪೇ ಮಾಡಿ ಅವ್ರ ಜೊತೆ ಇದ್ದೀರಾ ಅಂತೆಲ್ಲ ಹೇಳಬಾರ್ದು. ಸೊ ಇಷ್ಟು ಬಂದು ಪ್ರೋಸೆಸ್. ಅದಾದಮೇಲೆ ಅಲ್ಲಿಂದ ಈಚೆ ಬಂದ ತಕ್ಷಣ ನಮಗೆ ಟ್ರಾಲಿ ಬ್ಯಾಗ್ಸ್ನೆಲ್ಲ ಕೊಡ್ತಾರೆ, ತೊಗೊಂಡ್ಬೇಕು. ತೊಗೊಂಡ್ಮೇಲೆ ಅಲ್ಲಿ ಒಂದು ಬಿಗ್ ಟ್ರಾಲಿ ಇರುತ್ತೆ, ಅದರೊಳಗೆ ನಮ್ಮದು ಏನು ಬ್ಯಾಗ್ಸ್ ಇರುತ್ತೆ ಅಲ್ಲ ಅದನ್ನೆಲ್ಲ ಹಾಕೊಂಡು ಬರ್ಬೋದು. ಬಟ್ ಅದು ಫ್ರೀ ಇಲ್ಲ, $6 ಪೇ ಮಾಡಬೇಕಾಗುತ್ತೆ. ಅದೇ ನಮ್ಮ ಕೆಂಪೇಗೌಡ ಏರ್ಪೋರ್ಟಲ್ಲಿ ಆದರೆ ಫ್ರೀಯಾಗಿ ತೊಗೊಂಡು ಹೋಗ್ತಿದ್ವಿ. ಇಲ್ಲಿ ಪೇ ಮಾಡಬೇಕಾಗತ್ತೆ $6. ಅದು ಎಕ್ಸಾಕ್ಟ್ $6 ಇರಬೇಕು. ನೋಟ್ ಕೂಡ ತೊಗೊಳುತ್ತೆ ಅಂತಿತ್ತು, ಬಟ್ ನನ್ನ ಹತ್ರ $20 ಇತ್ತು, ಹಾಕಿದೆ, ಅದನ್ನು ವಾಪಸ್ಸೇ ಕೊಡ್ತು. $6 ಚೇಂಜ್ ಇರಬೇಕು ಎಕ್ಸಾಕ್ಟ್. ಇಲ್ಲ ಅಂದರೆ ಕ್ರೆಡಿಟ್ ಕಾರ್ಡ್, ವೀಸಾ ಕ್ರೆಡಿಟ್ ಕಾರ್ಡ್ ಇರಬೇಕು. ನನ್ನ ಹತ್ರ ಡೆಬಿಟ್ ಇತ್ತು. ಸೊ ಹಾಗೆ ಕೆಲವೊಬ್ರು ಹಾಗೆ ತೊಗೊಂಡೋಗ್ತಾಯಿದ್ರು, ಹಾಗೆ ತೊಗೊಂಡಿದ್ದೆ. ಮತ್ತು ಅಲ್ಲಿ ಯೂಸ್ಡ್ ಟ್ರಾಲೀಸ್ ಎಲ್ಲ ಬಿದ್ದಿತ್ತು, ಕೆಲವೊಬ್ರು ಅದನ್ನು ಯೂಸ್ ಮಾಡ್ತಿದ್ರು. ಬಟ್ ಇನ್ ಕೇಸ್ ಏನಾದರೂ ಗೊತ್ತಾದರೆ ನಾವು ಪೇ ಮಾಡಿಲ್ಲ ಹಾಗೆ ತೊಗೊಂಡೋಗ್ತಾ ಇದ್ದೀವಿ ಅಂತ ಅವಾಗ ಲ್ಯಾಂಡ್ ಆಗಿರ್ತೀವಿ, ಯಾಕೆ ಬೇಕು ಅಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಅಂತ ಅಂದ್ಬಿಟ್ಟು ನಾನು ಅದೆಲ್ಲ ಯೂಸ್ ಮಾಡಿಲ್ಲ, ಹಾಗೆ ಕೈಲಿ ಇಟ್ಕೊಂಡು ನೆಕ್ಸ್ಟ್ ಫ್ಲೋರ್ ಅಷ್ಟೇ ಕೈಲೇ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು.
3 ಬ್ಯಾಗ್ಸ್ ಇರುತ್ತೆ, ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಂದ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಅಥವಾ ನಮ್ಗೆ ಗೊತ್ತಿರೋರು ಯಾರನ್ನಾದ್ರೂ ಕರೆಸ್ಕೊಂಡು ಬರಬೇಕಾಗುತ್ತೆ. ಇಷ್ಟು ಕಂಪ್ಲೀಟ್ ಪ್ರೋಸೆಸ್ ಏನೇನು ಆಗುತ್ತೆ ಅಂತ ಅಂದ್ಬಿಟ್ಟು ಏನಂದರೆ ಒಂದು ಐಡಿಯಾ ಇದ್ದರೆ ನಮಗೆ ಮೈಂಡ್ ಪ್ರಿಪೇರ್ ಆಗಿರುತ್ತೆ ಹೀಗೆಲ್ಲ ಇರುತ್ತೆ ಅಂತ. ಪ್ರತಿಯೊಂದು ಪ್ರೊಸೆಸ್ಸಲ್ಲೂ ಎಲ್ಲಾದರೂ ಒಂದು ಕಡೆ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ, ಎಲ್ಲೂ ಗಾಬರಿ ಆಗ್ದಲೇ ಟೆನ್ಷನ್ ಮಾಡ್ಕೊಳ್ದೆ ಕೂಲಾಗಿ ಹೆಂಗೆ ಹ್ಯಾಂಡಲ್ ಮಾಡಬೇಕಂತ ನಾವು ನೋಡಬೇಕಾಗುತ್ತೆ. ಓಕೆ, ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಫಾರ್ ಯು. ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.